ಮಂಡನೆ ಮಾಡಿದ್ಮೇಲೆ ಪ್ರೊಸೀಡಿಂಗ್ ನಲ್ಲಿ ಬರ್ಕೋತಾರೆ. ನಿನ್ನೆ 2 ದಿವಸ ಸುಮಾರು 7-8 ತಾಸು ಆಗಿದೆ. ಈಗ ಮಾತಾಡ್ಲಿ, ಬರಬೇಕು, ಗೌರವ ಕಾಪಾಡಬೇಕು, ಅವರೆಲ್ಲ ಸ್ಪಷ್ಟವಾಗಿ ಹೇಳಬೇಕು. ನೋಡ್ಕೊಂಡು ಓದಿಕೊಂಡೇ ಬಜೆಟ್ ಬಗ್ಗೆ ಮಾತಾಡ್ತಿರ್ಬೇಕಾರೆ ಫೈನಾನ್ಸ್ ಅಧಿಕಾರಿಗಳಿಲ್ಲ, ಮುಖ್ಯಮಂತ್ರಿ ಇಲ್ಲ, ಆರ್ಥಿಕ ಸಚಿವರಿಲ್ಲ. ಬಂದ್ರೆ ಇನ್ನೊಬ್ರು ಸಚಿವರು ಬಂದ್ರು, ಇನ್ನೊಬ್ರು ಸಚಿವರು ತಗೊಂಡು ನಾವೇನ್ ಮಾಡೋಣ? ಇರ್ಲಿ, ಕರೆಸ್ತಾರೆ ನೋಡ್ಕೊಂಡೆ ಮಾತಾಡ್ತಾರೆ. ಸಚಿವರು ತಗೊಂಡು ನಾವೇನ್ ಮಾಡೋಣ? ಮಾತಾಡ್ರಿ. ಮಾತಾಡುದಿಲ್ಲ ಅಂತ ಕೂತಿದ್ರು ಅವರು. ಸಬ್ಜೆಕ್ಟ್ ಹೇಳ್ತಾರೆ. ಅಲ್ಲೇನು ಸಣ್ಣ ಹುಡುಗರು ಅವರೆಲ್ಲ ನೋಡ್ಕೊಂತಾರ, ಮಾತಾಡ್ತಾರ, ಉತ್ತರ ಕೊಡುವಾಗ ಹೇಳ್ತಾರ. ನೀವೆಲ್ಲ ಕಟ್ಟ ಹಿಡಿದ್ರಿಂದ ನಿನ್ನೆ 2 ದಿವಸ ಸಭೆ ರಾತ್ರಿ 8 ತನಕ 9 ತನಕ ನಡೆಸ್ತದವಿ. ಈಗ ಇದ್ರಾಗ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಿ? ನೀವು ಹೇಳಿದಂತ ಸಬ್ಜೆಕ್ಟ್ ಅಲ್ಲಿ ಬಂದ್ರ ಆಯ್ತಲ್ಲ. ನೀವು ಹೇಳಿದಂತ ಅವ್ರು ಏನ್ ಮಾತಾಡ್ತಾರ ಅದನ್ನ ನೋಡ್ಕೊಂಡು ಅವ್ರು ಉತ್ತರ ಕೊಡ್ತಾರೆ. ನೋಡ್ಕೊಂಡೆ ಕೊಡ್ತಾರ. ಯಾಕೆ ಮಾಡ್ತೀರಿ? ಯಾರು ಇರೋದ್ ಬೇಡ. ಅವರು ಜನ ಇದಾರೆ, ಅವರು ಮುಖ್ಯಮಂತ್ರಿಗಳು ಎಲ್ಲದಾರ ಹೇಳಿಸ್ತಾರೆ. ಅಶೋಕಣ್ಣ, ಇಷ್ಟು ನೆಗ್ಲಿಜೆನ್ಸ್ ನಿಮ್ಗೆ ಸ್ವಲ್ಪ ಇದ್ರೆ ನೋಡಪ್ಪ. ಇದು ಸದನ ಹೌಸ್ ನಡೆಯುವಾಗ ನೀವು ಎಲ್ಲ ಇಷ್ಟ ಮಾಡ್ತೀರಿ. ಕುತ್ಕೊಂಡ್ರಿ. ನಿನ್ನೆ ಸುಮ್ನೆ 8 ತಾಸು ನಿನ್ನೆ ಟೈಮ್ ಎಷ್ಟಾಗಿದೆ. ಇವತ್ತು ಉಳಿದವರಿಗೆಲ್ಲ ಮಾತಾಡಕ್ಕೆ ಅವಕಾಶ ಮಾಡಿಕೊಡ್ರಿ. ಅವ್ರನ್ನು ಆಯ್ತು, ಮಾತಾಡ್ಲಿ. ನೋಡಿ, ಸಬ್ಜೆಕ್ಟ್ ಮಾಡಿ. ಈಗೇನು ಅರ್ಧ ತಾಸನೇ ಮುಗಿಸ್ತೀರೇನ್ರಿ ನೀವು? ಇನ್ನು 1 ತಾಸು 1.5 ತಾಸು ಮಾತಾಡ್ತೀರಿ. ಮಾತಾಡ್ರಿ, ನೀವು ಮಾತಾಡ್ರಿ. ತಿಳ್ಕೊಂತಾರ ಅವರೆಲ್ಲ. ನೀವು ಟೆನ್ಷನ್ ಮಾಡ್ಕೋಬೇಡ್ರಿ. ಅಲ್ಲ, ಟೆನ್ಷನ್ ಪ್ರಶ್ನೆ ಇಲ್ಲ. ಸುಮ್ನೆ ಸಮಯ ಯಾಕೆ ವೇಸ್ಟ್ ಮಾಡ್ತೀರಿ? ದಯಮಾಡಿ ನಿಮಗೆ ಸಮಯ ಯಾಕೆ ನೀವೇ ಹೇಳ್ತೀರಿ? 1 ತಾಸಿಗೆ ಖರ್ಚು ಮಾಡ್ತೀರಿ, ಅದು ಮಾಡ್ತೀರಿ. ವಿಧಾನಸೌಧದೊಳಗೆ ಸೆಷನ್ ಸಬ್ಜೆಕ್ಟ್ ಮೇಲೆ ಮಾತಾಡ್ಲಿ. ಸಾಕಷ್ಟು ಜನ ಮಾತಾಡೋದಾರ, ಈ ಕಡೆನೂ ಮಾತಾಡೋದಾರ. ಈಗ ಚಾಲು ಆಗಿದೆ. ಈಗ ಮಾತಾಡ್ಲಿ, ಪ್ರತಿಪಕ್ಷದ ನಾಯಕರು ಮಾತಾಡ್ಲಿ. ಮುಖ್ಯಮಂತ್ರಿಗಳು ಬರೋ ತನಕ ನಾವು ಮಾತಾಡೋದು ಬರ್ಲಿ. ಸುಮ್ಮನೆ ಮಾತಾಡಬೇಕು ಅಲ್ಲ. ಕುತ್ಕೊಡ್ರಿ. ಫೈನಾನ್ಸ್ ಕೇಳ್ತಾರಲ್ರಿ, ಯಾರು ಇಲ್ಲೇ ಇಲ್ಲ. ಎಷ್ಟು ಜನ ಮಂತ್ರಿಗಳಿದಾರ ನೋಡ್ರಿ, ಎಣಿಸ್ಕೊಡ್ರಿ. ಇಷ್ಟು ಜನ ಮಂತ್ರಿಗಳಿದಾರಪ್ಪ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ದವ್ರು ಬೇಕಲ್ಲ. ಆಯ್ತು, ಬರ್ದು ನಿಮಗೆ ಟೈಮ್ ಸಿಗೋದಿಲ್ಲ. ಸಮಯ ಸಾಕಷ್ಟು ಕೊಟ್ಟಾಗಿದೆ. ಸಮಯ ಕೊಟ್ಟಾಗಿದೆ. ಮಾತಾಡ್ಲಿ. ನೋಡ್ಕೊಂಡು ಉತ್ತರ ಕೊಡುವಾಗ ಹೇಳ್ತಾರೆ. ಏನ್ ಎಲ್ಲದಕ್ಕೂ ನೀವು ಮಾಡಿದ್ರೆ ಸನ್ಮಾನ್ಯ ಸಭಾಧ್ಯಕ್ಷರೇ, 2ನೇ 3ನೇವ್ರು ಬರ್ಬೇಕಲ್ಲ ಸ್ವಾಮಿ. ದಯವಿಟ್ಟು ಅಧ್ಯಕ್ಷ ಎಲ್ಲ ಮಂತ್ರಿಗಳ ಮಾತಾಡ್ಲಿ. ವಿರೋಧ ಪಕ್ಷ ನಾಯಕರು ಅಧ್ಯಕ್ಷರೇ ಬರ್ಬೇಕಲ್ರಿ, ಕೂತ್ಕೊಳ್ಬೇಕಲ್ಲ ಅಟ್ಲೀಸ್ಟ್. ಅಲ್ರಿ, ಇಷ್ಟು ಜನ ಮುಖ್ಯಮಂತ್ರಿಗಳು ಚರ್ಚೆ ಈಗ ಮಂತ್ರಿ ಅವರೇ, ಅವರು ಮಂತ್ರಿ ಅಲ್ಲ. ಅದೇನು ಗೊತ್ತಿಲ್ಲ. ಚಾಲೂ ಮಾಡಿದ್ರಿ, ಕೈ ಮುಗಿದಿರ ಶುರು ಮಾಡಿದ್ರಿ, ನೋಡಿದ್ವಿ. 15 ಜನ ಮಂತ್ರಿ ಇದ್ರೆ
ಮಾತಾಡ್ರಿ ಸನ್ಮಾನ್ಯ ನೀವು. ಚೆಲುವರಾಯ ಸ್ವಾಮಿ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ನೀವೇ ಹೇಳ್ತೀರಿ ಇದೇ ನಮಗೆ ಸಿದ್ದರಾಮಯ್ಯ time ಚರ್ಚೆ ಮಾಡಕ್ ಕೊಡ್ಲಿಲ್ಲ. ಪ್ರತಿಪಕ್ಷದ ನಾಯಕರಾಗಿರ್ಬೇಕಾದ್ರೆ ಅವ್ರು ಬಜೆಟ್ ಬಗ್ಗೆ ಮಾತಾಡ್ಲಿಲ್ಲ ಅಂತ ಹೇಳಿ. ಮಾತಾಡ್ತಿರ್ಬೇಕಾದ್ರೆ ಮುಖ್ಯಮಂತ್ರಿ ಇಲ್ದೇನೆ ಬಜೆಟ್ ಸ್ಪೀಚ್ ಮಾತಾಡ್ತಿರ್ಲಿಲ್ಲ. ಅವ್ರಿಗೆ ಹುಷಾರಿಲ್ಲ ರೀ. ಎಲ್ಲಿ ಬರ್ತಿದಾರ ಪತ್ರ? ಅವ್ರ ಆರೋಗ್ಯದ ಬರ್ತಿದಾರ ಪತ್ರ ಸಭಾಧ್ಯಕ್ಷರಿಗೆ.